ನಮಸ್ಕಾರ. ಒಂದು ಸಹಿ ಮಾಡಿದ ಕಾಗದ ಒಂದು ಮದುವೆಯನ್ನೇ ನಿರ್ಧಾರ ಮಾಡಬಹುದೇ? ಅದರಲ್ಲೂ ಶಾಸ್ತ್ರೋಕ್ತವಾದಂಥ ಶಾಸ್ತ್ರಗಳೇ ಇಲ್ಲದಿದ್ದಾಗ. ಇದು ತುಂಬಾ ಆಸಕ್ತಿಕರವಾದ ಪ್ರಶ್ನೆ. ಇವತ್ತು ನಾವು ರತ್ನಮ್ಮ ಮತ್ತು ಸುಜಾತಮ್ಮ ನಡುವಿನ ಸುಪ್ರೀಂ ಕೋರ್ಟ್ ಪ್ರಕರಣದ ಬಗ್ಗೆ ಮಾತಾಡೋಣ. ಇದು ಕುಟುಂಬ, ನಿಷಿದ್ಧ ಸಂಬಂಧ ಮತ್ತು ಆಸ್ತಿಯ ಹಕ್ಕಿನ ಸುತ್ತ ಹೆಣೆದುಕೊಂಡ ಒಂದು ಕಾನೂನುಬದ್ಧ ರಹಸ್ಯ. ಹೌದು. ಈ ಕತೆ ಶುರುವಾಗೋದು 1986ರಲ್ಲಿ ಕರ್ನಾಟಕದಲ್ಲಿ. ಹನುಮಂತಪ್ಪ ಅಂತ ಒಬ್ಬ 19 ವರ್ಷದ ಯುವಕ. ಓಕೆ. ಅವನಿಗೆ ಪೂರ್ವಜರ ಆಸ್ತಿ ಇತ್ತು. ಅವನ ಅಕ್ಕನ ಮಗಳು ಅಂದ್ರೆ 15 ವರ್ಷದ ಸುಜಾತಮ್ಮ ತಾನು ತನ್ನ ಸೋದರ ಮಾವನನ್ನೇ ಮದುವೆಯಾಗಿದ್ದೇನೆ ಅಂತ ಹೇಳ್ಕೊಂಡು ಮುಂದೆ ಬರ್ತಾಳೆ. ಇಲ್ಲಿರೋ ದೊಡ್ಡ ಟ್ವಿಸ್ಟ್ ಅಂದ್ರೆ ಇದು ಶಾಸ್ತ್ರೋಕ್ತವಾಗಿ ನಡೆದ ಮದುವೆಯೇ ಅಲ್ಲ, ಅಲ್ವಾ? ಖಂಡಿತ ಅಲ್ಲ. ಬದಲಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇಬ್ಬರು ಸಹಿ ಮಾಡಿನ ಒಂದು ವಿವಾಹ ಒಪ್ಪಂದ ಅಷ್ಟೇ. ಅಷ್ಟೇನಾ? ಹೌದು. ಅದರ ದುರಂತ ಅಂದ್ರೆ ಈ ಒಪ್ಪಂದ ಆದ 8 ತಿಂಗಳಲ್ಲಿ ಹನುಮಂತಪ್ಪ ಅನಾರೋಗ್ಯದಿಂದ ತೀರಿಕೊಳ್ತಾನೆ. ಓ. ಆಗ ತಾನು ಅವನ ವಿಧವೆ ಅಂತ ಸುಜಾತಮ್ಮ ಆಸ್ತಿಯಲ್ಲಿ ಪಾಲು ಕೇಳ್ತಾಳೆ. ಸಹಜವಾಗಿಯೇ ಹನುಮಂತಪ್ಪನ ಕುಟುಂಬ ಇದನ್ನು ಒಪ್ಪೋದಿಲ್ಲ. ಹೌದು. ಕೇಸ್ ವಿಚಾರಣಾ ನ್ಯಾಯಾಲಯಕ್ಕೆ ಹೋಗುತ್ತೆ. ಅಲ್ಲಿ ಮದುವೆಗೆ ಸರಿಯಾದ ಸಾಕ್ಷಿ ಇಲ್ಲ ಮತ್ತೆ ಇಬ್ಬರೂ ಅಪ್ರಾಪ್ತರು ಅಂತ ಹೇಳಿ ಕೋರ್ಟ್ ಸುಜಾತಮ್ಮನ ಅರ್ಜಿಯನ್ನ ವಜಾಗೊಳಿಸುತ್ತೆ. ಅಲ್ಲಿಗೆ ಕಥೆ ಮುಗೀತು ಅಂತ ಅನ್ಸುತ್ತೆ. ಇಲ್ಲ, ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಯಾಕಂದ್ರೆ ಪ್ರಕರಣ ಹೈಕೋರ್ಟಿಗೆ ಹೋದಾಗ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಹೌದೌದು. ಹೈಕೋರ್ಟ್ ಕೆಳ ನ್ಯಾಯಾಲಯದ ತೀರ್ಪನ್ನೇ ತಳ್ಳಿಹಾಕಿ ಆ ವಿವಾಹ ಒಪ್ಪಂದ ಸರಿಯಿದೆ, ಸುಜಾತಮ್ಮನೇ ಹನುಮಂತಪ್ಪನ ಹೆಂಡತಿ ಅಂತ ತೀರ್ಪು ಕೊಟ್ಬಿಡುತ್ತೆ. ಇದೇಗೆ ಸಾಧ್ಯ? ಆಗ ನಿಜವಾದ ಗೊಂದಲ ಶುರುವಾಗುತ್ತೆ ಅಲ್ವಾ? ಖಂಡಿತ. ಇದೇ ಕಾರಣಕ್ಕೆ ಹನುಮಂತಪ್ಪನ ಕುಟುಂಬ ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ. ಆಗ ಸುಪ್ರೀಂ ಕೋರ್ಟ್ ಮುಂದೆ 3 ಮುಖ್ಯ ಪ್ರಶ್ನೆಗಳು ಬಂದವು. ಸರಿ, ಹಾಗಾದ್ರೆ ಆ ಮುಖ್ಯ ಪ್ರಶ್ನೆಗಳು ಯಾವುವು? ಮೊದಲನೇದು ಮತ್ತು ಅತೀ ಮುಖ್ಯವಾದದ್ದು, ಹಿಂದೂ ವಿವಾಹ ಕಾಯ್ದೆ ಪ್ರಕಾರ ಸಪ್ತಪದಿಯಂತರ ಶಾಸ್ತ್ರಗಳೇ ಇಲ್ಲದೆ ಕೇವಲ ಒಂದು ರಿಜಿಸ್ಟರ್ಡ್ ಒಪ್ಪಂದ ಮದುವೆ ಅಂತ ಅನ್ಸ್ಕೊಳ್ಳುತ್ತಾ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ರಿಜಿಸ್ಟರ್ ಮದುವೆ ಅನ್ನೋದು ಬೇಡೆ. ಅದು ವಿಶೇಷ ವಿವಾಹ ಕಾಯ್ದೆಯಡಿ ನಡೆಯುವ ಒಂದು ಪ್ರತ್ಯೇಕ ಕಾನೂನು ಪ್ರಕ್ರಿಯೆ. ಓಕೆ. ಆದ್ರೆ ಇಲ್ಲಿ ಆಗಿದ್ದು ಹಿಂದೂ ವಿವಾಹ ಕಾಯ್ದೆಯಡಿ ಅಂತ ಹೇಳಲಾದ ಮದುವೆ. ಸೊ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂದ್ರೆ, ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 7ರ ಪ್ರಕಾರ ಸಪ್ತಪದಿಯಂತಹ ಸಂಪ್ರದಾಯಗಳು ಕೇವಲ ಸಂಸ್ಕೃತಿಯ ಭಾಗವಲ್ಲ, ಅವು ಮದುವೆಯನ್ನು ಪೂರ್ಣಗೊಳಿಸುವ ಕಾನೂನಿನ ಅವಿಭಾಜ್ಯ ಅಂಗ. ಇವುಗಳಿಲ್ಲದೆ ಮದುವೆ ಪೂರ್ಣಗೊಳ್ಳುವುದೇ ಇಲ್ಲ ಅಂತ ಸ್ಪಷ್ಟಪಡಿಸಿತು. ಅದು ನಿಜ. ಶಾಸ್ತ್ರಗಳು ಒಂದು ರೀತಿಯಲ್ಲಿ ಸಾರ್ವಜನಿಕ ಘೋಷಣೆ ಇದ್ದಾಗೆ ಅಲ್ವಾ? ಕರೆಕ್ಟ್. ಸರಿ, ಎರಡನೇ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಸೋದರ ಮಾವ ಮತ್ತು ಸೋದರ ಸೊಸೆಯ ಸಂಬಂಧದ ಬಗ್ಗೆ ಅಲ್ವಾ? ಹೌದು. ಕಾನೂನಿನ ಪ್ರಕಾರ ಇವರಿಬ್ಬರು ಸಪಿಂಡ ಸಂಬಂಧಿಗಳು. ಅಂದ್ರೆ ಇವರ ನಡುವಿನ ವಿವಾಹ ನಿಷಿದ್ಧ ಸಂಬಂಧಗಳ ಪಟ್ಟಿಗೆ ಬರುತ್ತೆ. ಆದ್ರೆ ಕೆಲವು ಸಮುದಾಯಗಳಲ್ಲಿ ಇದು ನಡೀತಾ ಅಲ್ಲ. ನಡೆಯುತ್ತೆ. ಅದಕ್ಕೆ ಕಾನೂನಿನಲ್ಲಿ ವಿನಾಯಿತಿ ಇದೆ. ಆದರೆ ಆ ಪದ್ಧತಿ ಇದೆ ಅನ್ನೋದನ್ನು ಸ್ಪಷ್ಟ ಮತ್ತು ದೃಢವಾದ ಸಾಕ್ಷ್ಯಗಳೊಂದಿಗೆ ಸಾಬೀತುಪಡಿಸಬೇಕು. ಈ ಕೇಸ್ನಲ್ಲಿ ಸುಜಾತಮ್ಮ ತನ್ನ ಒಕ್ಕಲಿಗ ಸಮುದಾಯದಲ್ಲಿ ಅಂತಹ ಪದ್ಧತಿ ಇದೆ ಅಂತ ಸಾಬೀತುಪಡಿಸಲು ವಿಫಲರಾದರು. ಅಂದ್ರೆ ಶಾಸ್ತ್ರವೂ ಇಲ್ಲ, ಸಂಬಂಧವೂ ಕಾನೂನುಬದ್ಧವಾಗಿ ಸಾಬೀತಾಗ್ಲಿಲ್ಲ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಇದನ್ನೆಲ್ಲ ಯಾರು ಪ್ರೂವ್ ಮಾಡ್ಬೇಕು ಅನ್ನೋ ಕೊನೆ ಪ್ರಶ್ನೆ ಬಂತು. ಖಂಡಿತ. ಕಾನೂನಿನ ಒಂದು ಮೂಲಭೂತ ತತ್ವ ಇದೆ. ಯಾರು ಒಂದು ಹಕ್ಕನ್ನು ಹೇಳ್ತಾರೋ ಅದನ್ನ ಸಾಬೀತುಪಡಿಸುವ ಸಂಪೂರ್ಣ ಹೊಣೆ ಅವರ ಮೇಲೆಯೇ ಇರುತ್ತೆ. ಓಕೆ. ಇಲ್ಲಿ ನಮ್ಮದು ಮದುವೆ ಆಗಿದೆ ಅಂತ ಹೇಳಿಕೊಂಡಿದ್ದು ಸುಜಾತಮ್ಮ. ಹಾಗಾಗಿ ಅದನ್ನು ಎಲ್ಲಾ ರೀತಿಯಲ್ಲೂ ಸಾಬೀತುಪಡಿಸಬೇಕಾದ ಜವಾಬ್ದಾರಿ ಆಕೆ ಮೇಲಿತ್ತು. ಅದರಲ್ಲಿ ಆಕೆ ಸೋತಳು. ಈ ಎಲ್ಲಾ ಕಾರಣಗಳಿಂದ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಏನಾಗಿತ್ತು? ಸುಪ್ರೀಂ ಕೋರ್ಟ್ ಈ ಮದುವೆಯನ್ನು ಆರಂಭದಿಂದಲೇ ಅಸಿಂಧು ಅಂದ್ರೆ ವಾಯ್ಡ್ ಆಬ್ ಇನಿಷಿಯೋ ಅಂತ ಘೋಷಿಸಿತು. ಅಂದ್ರೆ ಇದು ಕಾನೂನಿನ ದೃಷ್ಟಿಯಲ್ಲಿ ಎಂದಿಗೂ ಒಂದು ಮದುವೆಯೇ ಆಗಿರ್ಲಿಲ್ಲ ಅಂತ. ಹಾಗಾಗಿ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿ ಸುಜಾತಮ್ಮನಿಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗುವುದಿಲ್ಲ ಎಂದು ಸ್ಪಷ್ಟವಾಗಿ ತೀರ್ಪು ನೀಡಿತು. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳೇನು? ಸಾರ್ವಜನಿಕರಿಗೆ ಮುಖ್ಯವಾದ ಪಾಠ ಏನೆಂದರೆ, ಹಿಂದೂ ವಿವಾಹವು ಒಂದು ಸಂಸ್ಕಾರ, ಕೇವಲ ಒಪ್ಪಂದವಲ್ಲ. ಶಾಸ್ತ್ರಗಳನ್ನ ಬದಿಗೊತ್ತಿ ಕಾನೂನುಬದ್ಧ ಶಾರ್ಟ್ಕಟ್ಗಳನ್ನು ಹುಡುಕಿದರೆ ಉತ್ತರಾಧಿಕಾರದಂತಹ ಪ್ರಮುಖ ಹಕ್ಕುಗಳನ್ನು ಕಳ್ಕೊಳ್ಳುವ ಅಪಾಯವಿದೆ. ಇನ್ನು ಕಾನೂನು ವೃತ್ತಿಪರರಿಗೆ ಅವರಿಗಿರುವ ಪಾಠವೆಂದರೆ, ಯಾವುದಾದರೂ ಒಂದು ಪದ್ಧತಿಯನ್ನು ಆಧರಿಸಿ ವಾದಿಸುವಾಗ ಅದನ್ನ ದೃಢವಾದ ಸಾಕ್ಷ್ಯದೊಂದಿಗೆ ಸಾಬೀತುಪಡಿಸಬೇಕು. ಸುಮ್ಮನೆ ಹೇಳಿದ್ರೆ ಸಾಲದು.
ಇದು ನಿಜಕ್ಕೂ ಯೋಚನೆಗೆ ಹಚ್ಚುವ ವಿಷಯ. ಬದಲಾಗ್ತಿರುವ ಈ ಸಮಾಜದಲ್ಲಿ ವಿವಾಹದ ಕಾನೂನುಗಳು ಕೇವಲ ಇಬ್ಬರ ಒಪ್ಪಿಗೆಗೆ ಮಾನ್ಯತೆ ನೀಡಬೇಕೇ, ಅಥವಾ ಸಂಪ್ರದಾಯ ಮತ್ತು ಶಾಸ್ತ್ರಗಳ ಕಟ್ಟುನಿಟ್ಟಿನ ಪಾಲನೆಗೆ ಒತ್ತು ನೀಡುವುದನ್ನು ಮುಂದುವರೆಸಬೇಕೇ? ಬಹುಶಃ ಇದು ಯೋಚಿಸಬೇಕಾದ ಸಂಗತಿ.